ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ವಿಡಿಯೋದಲ್ಲಿ 2 ಮೋಟಿಫನ್ನು ತೋರಿಸಿದ್ದೀನಿ. 2 ಡಿಸೈನ್ಸ್ ಅಂದರೆ 2 ಪ್ರೊಫೆಷನಲ್ ಆಗಿ ಹಾಕುವಂತಹ ಬಟನ್ ಹೋಲ್ ಸ್ಟಿಚ್ಚನ್ನು ಹೇಗೆಲ್ಲ ಉಪಯೋಗಿಸ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನು ಹೇಗೆ ಮಾಡಿದೆ ಅನ್ನೋದನ್ನು ನೀವು ನೋಡೋದಾದರೆ ಈಗ ವಿಡಿಯೋದಲ್ಲಿ ಶುರು ಮಾಡ್ತೀನಿ. ಯಾವ ರೀತಿ ಮಾಡಿದೆ ನಾನು ಅನ್ನೋದನ್ನು ಈಗ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಈ ವಿಡಿಯೋ ನಿಮಗೆ ಕೊನೆವರೆಗೂ ನೋಡಿದ್ರೆ ಇದಕ್ಕೂ ಇರುವಂಥ ಡಿಫ್ರೆನ್ಸ್, ಒಂದೇ ವಿಡಿಯೋದಲ್ಲಿ 3 ರೀತಿಯನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಒಂದೇ ಡಿಸೈನಲ್ಲಿ 2 ರೀತಿ ಬೆನಿಫಿಟನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ? ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಈಗ. ಈ ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಆಗಲೇ ಹೇಳಿದ್ದೆ, ಈ ವಿಡಿಯೋನ ತುಂಬ ಮುಖ್ಯವಾದ ವಿಡಿಯೋ, ನೀವು ಕಲಿಯಿರಿ. ಇದು ಯಾವೆಲ್ಲ ಡಿಸೈನ್ಸ್ಗೆ ನಾವು ಅಪ್ಲೈ ಮಾಡ್ಬೋದು ಪ್ರೊಫೆಷನಲ್ ಆಗಿ ಅಂತ. ಈಗ ನಾನು ಈ ವಿಡಿಯೋನ ನಾನು ಮಾಡ್ತಿದ್ದೀನಿ, ಇದನ್ನು ಹೇಗೆಲ್ಲ ಉಪಯೋಗಿಸ್ಕೋಬೋದು ಅಂತ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಇದನ್ನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿದೆ, ಅದನ್ನು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಇದನ್ನು ಯಾವೆಲ್ಲ ಡಿಸೈನ್ಗೆ ನಾವು ಯೂಸ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ನಾನು ಸರ್ಕಲನ್ನು ಬರ್ಕೊಂಡಿದ್ದೀನಿ. ಈ ಸರ್ಕಲನ್ನು ಏನಕ್ಕೆ ಬರ್ಕೊಂಡಿದ್ದೀನಿ ಅಂತಂದರೆ, ಇಲ್ಲಿ ವೀಲ್ ರೀತಿ ಒಂದು ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಾವು ಹೇಗೆ ನಾವು ಬಟನ್ ಹೋಲ್ ಸ್ಟಿಚ್ಚನ್ನು ಮಾಡ್ಕೊಳ್ಳೋದು, ಈಗಾಗಲೇ ನೀವು ನೋಡಿರ್ತೀರ ಬಟನ್ ಹೋಲ್ ಸ್ಟಿಚ್ಚು ಅಥವಾ ಬ್ಲ್ಯಾಂಕೆಟ್ ಸ್ಟಿಚ್ ಅಂತೇಳಿ ಹೊರಗಡೆಯಿಂದ ಫಾರ್ಮೇಷನ್, ಇದು ಒಂದು ಬರ್ಕೊಂಡಿದ್ದೀನಿ ನಾನು. ಅದನ್ನು ಹೇಗೆ ಮಾಡೋದು ಮತ್ತು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈಗ ನೋಡೋಣ. ಇಲ್ಲಿ ನೋಡಿ, ಇದರಿಂದ ಏನೆಲ್ಲ ಉಪಯೋಗ ಅನ್ನೋದೆಲ್ಲನೂ ನಾನು ಹೇಳ್ತಾ ಹೋಗ್ತೀನಿ. ಈಗ ಸ್ಟಾರ್ಟಿಂಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ನೋಡ್ತಿದ್ದೀರಲ್ಲ, ಈಗ ಇದನ್ನು ಒಂದು ಚೈನನ್ನು ಹಾಕಿ, ಇದನ್ನು ನಿಮಗೆ ನೆನಪಾಗ್ಬೋದು ನೋಡಿ, ಇದನ್ನು ವಾಪಸ್ ತಂದು ನೋಡಿ ಈ ರೀತಿ ತರಬೇಕು. ತಂದು ಇಲ್ಲಿ ಲಾಕನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದ ನಂತರ ಇದನ್ನು ಇಲ್ಲಿಗೆ ಒಂದು ಚೈನನ್ನು ಹಾಕಬೇಕು, ಮಧ್ಯ ಸೆಂಟರ್ಗೆ ಹೋಗಬೇಕು. ಈಗ ಇದು ಡಿಸೈನ್ ಹೇಗೆ ಬರುತ್ತೆ ಅಂತ ನೀವೇ ನೋಡ್ಕೋಬೋದು. ನೋಡಿ, ಈ ರೀತಿ ಆದಾಗ ಬಿಟ್ಬಿಡಬೇಕು. ಮಧ್ಯದಲ್ಲಿ ಒಂದು ಹೋಲ್ ಆಗುತ್ತೆ. ಆ ಹೋಲ್ಗೆ ನಾವು ಲಾಸ್ಟ್ಗೆ ಬೇಕಂದರೆ ಒಂದು ಕುಂದನನ್ನು ಹಾಕೋಬೋದು ಅಥವಾ ಒಂದು ಬೀಡನ್ನು ಹಾಕ್ಬೋದು. ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅದು ನೋಡಿ, ಕಾಣಿಸ್ತಿದೆಯಾ? ಈ ರೀತಿ ಬರ್ಕೋಬೇಕು. ಬರ್ಕೊಂಡು ಅದೇ ಹೋಲ್ಗೆ ಹೋಗಬೇಕು. ಅದೇ ಹೋಲ್ಗೆ ಹೋಗ್ಬಿಟ್ಟು ಇದನ್ನು ಪುನಃ ಇಲ್ಲಿಗೆ ತಂದು ಲಾಕನ್ನು ಮಾಡ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಡಿಸೈನ್, ಒಂದು ವೀಲ್ ರೀತಿ ಫಾರ್ಮೇಷನ್ ಆಗುತ್ತೆ. ಅಲ್ಲಿ ವೀಲ್ ನಮಗೆ ಒಂದು ಚಕ್ರದ ಡಿಸೈನ್ ಬಂದಾಗ ಹೇಗೆ ಮಾಡೋದು, ಒಂದು ಚಕ್ರದ ಡಿಸೈನ್ಸೇ ಅಲ್ಲ, ನಮಗೆ ಒಂದು ಫ್ಲವರ್ ಡಿಸೈನ್ ಆದಾಗಲೂ ಇದನ್ನೇ ಮಾಡ್ಕೋಬೋದು, ಒಂದು ಲೀಫ್ ಡಿಸೈನ್ ಆದಾಗಲೂ ಮಾಡ್ಕೋಬೋದು. ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಟೆಪ್ ವೈಸ್ ಅಲ್ಲಿ ನಾನು ಹೇಳ್ಕೊಡ್ಬೇಕಲ್ವ, ಹಾಗಾಗಿ ಸುಮಾರು ಡಿಸೈನ್ಸ್ಗೆ ಇದು ಅಪ್ಲೈ ಆಗುತ್ತೆ. ನೋಡಿ, ಇದು ದಾರ ಸಿಗಾಕೊಳ್ಳುತ್ತೆ ಬ್ಲೌಸ್ ಪೀಸಂದು, ನೋಡಿಕೊಂಡು ನೀವು ಮಾಡಬೇಕಾಗತ್ತೆ. ನೋಡಿ, ಇದರಿಂದ ಇಲ್ಲಿಗೆ ತರಬೇಕು, ತಂದು ವಾಪಸ್ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋದು. ಮಾಡಿಕೊಂಡು ಪುನಃ ಒಂದು ಚೈನನ್ನು ಹಾಕ್ಕೋಬೇಕು. ಚೈನನ್ನು ಹಾಕ್ಕೊಂಡು ನೋಡಿ, ಇದನ್ನು ಈ ರೀತಿ ರೊಟೇಟ್ ಮಾಡ್ತಾ, ನಾನು ತೋರಿಸ್ಕೊಟ್ಟಿದ್ದೇನಲ್ಲ ಬಟನ್ ಹೋಲ್ ಸ್ಟಿಚ್ಚನ್ನು ರೊಟೇಟ್ ಮಾಡಬೇಕು, ಇಲ್ಲಾಂದರೆ ಬರೋದಿಲ್ಲ ಅದು. ಯಾಕೆ ಅಂದರೆ ನಾವು ಅಲ್ಲಿಗೆ ಯಾವುದೇ ಲಾಕನ್ನು ಹಾಕೋದು ಇರೋದಿಲ್ಲ. ಹಾಗಾಗಿ ನೋಡಿ, ಇದನ್ನು ಲಾಸ್ಟ್ಗೆ ಎಳ್ಕೋಬೇಕು. ನೋಡಿ, 2 ಎಳೆಯನ್ನು ನೀಟಾಗಿ ಎಳ್ಕೋಬೇಕು. ನೀಟಾಗಿ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡಿದ್ದಾದ ನಂತರ ಪುನಃ ಒಂದು ಚೈನನ್ನು ಹಾಕ್ಕೋಬೇಕು. ಇಲ್ಲಿ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲಿಗೆ ಪುನಃ ಅದೇ ಹೋಲ್ಗೆ ಬಂದು ನೋಡಿ ಈ ರೀತಿ ಬರಬೇಕು. ಬಂದು ಅದನ್ನು ವಾಪಸ್ ಇದೇ ರೀತಿ ವಾಪಸ್ಸನ್ನು ತಗೊಂಡು ಹೋಗಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಬ್ಲ್ಯಾಂಕೆಟ್ ಡಿಸೈನ್ ನಾವೇನು ಮಾಡಿದ್ವಿ ಅಲ್ಲ, ಬ್ಲ್ಯಾಂಕೆಟ್ ಡಿಸೈನ್ಸ್ ನಾವು ಮಾಡಿರುವಂಥ ಡಿಸೈನ್ಸ್ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ನೋಡಿ, ನಾನು ಅದಕ್ಕೊಂದು ಬೀಡನ್ನು ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡ್ಬೋದು, ಟುಲಿಪ್ ಅನ್ನುವಂಥದ್ದು ನಮ್ಮ ಫ್ರಂಟಲ್ಲಿ ಇರಬೇಕು. ಫ್ರಂಟಲ್ಲಿ ಇದ್ದಾಗಷ್ಟೇ ನಮಗೆ ಡಿಸೈನ್ಸ್ ಅನ್ನೋದು ನೀಟಾಗಿ ಬರುತ್ತೆ ಮತ್ತು ನೀಡಲನ್ನು ಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ನೀಡಲ್ ಗ್ರಿಪ್ ಹಿಡಿಯೋದೇ ನಿಮಗೆ ವರ್ಷಾನುಗಟ್ಟಲೆ ಆಗಿಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ಫಸ್ಟು ನೀವು ನೀಡಲ್ ಹಿಡಿಯೋದಕ್ಕೂ ಮೊದಲು ಅದನ್ನು ಯಾವ ಕಡೆ ಇಟ್ಕೋಬೇಕು ಮತ್ತು ಎಷ್ಟು 90 ಡಿಗ್ರಿಯಲ್ಲಿ ಇಟ್ಕೋಬೇಕು, ಸ್ಟ್ರೈಟಾಗಿರಬೇಕು. ಆ ರೀತಿ ಆದಾಗ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಬಂತು.
ಇಲ್ಲಿ ಬಂದು ವಾಪಸ್ ಇಲ್ಲಿಗೆ ಹೋಗಬೇಕು. ಹೋಗಿ ವಾಪಸ್ ಬಂದು ನೋಡಿ ಇಲ್ಲಿಗೆ ಒಂದು ಲೈನ್ಸ್, ಒಂದು ಚೈನ್ ಮತ್ತು ಇಲ್ಲಿ ಒಂದು ನೋಡಿ. ನಾನು ಇದಕ್ಕೆ ಕುಂದನನ್ನು ಯಾವ ರೀತಿ ಹಾಕ್ತೀನಿ ಅಂತ ನೆಕ್ಸ್ಟ್ ಇನ್ನೊಂದು ಡಿಸೈನ್ ಇದೆಯಲ್ಲ ಅದನ್ನು ಮಾಡಿಬಿಟ್ಟು ಜೊತೆಗೆ ಎರಡಕ್ಕೂ ನಾನು ಒಂದೇ ಸತಿ ಕುಂದನನ್ನು ಹಾಕ್ತೀನಿ. ಈಗ ಇದಾಯಿತು. ಈಗ ನೋಡಿ ಎರಡೂ ಎಳೆಯನ್ನು ಎಳ್ಕೋಬೇಕು. ಎಂಡು ನಾಟನ್ನು ಕೊಡ್ತಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ಎಂಡು ನಾಟನ್ನೇ ಒಂದು ವೀಡಿಯೋ ಮಾಡಿಕೊಡಿ ಅಂದರೆ ಒಂದು 2-3 ರೀತಿ ಎಂಡು ನಾಟನ್ನು ಹಾಕ್ಬೋದು. ಅದನ್ನು ನಾನು ಒಂದು ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ. ಈಗ ಇದಾಯ್ತಲ್ವ, ಬಟನ್ ಹೋಲ್ ಸ್ಟಿಚ್ಚಲ್ಲಿ ವೀಲ್ ಡಿಸೈನ್ ಆಯಿತು. ಈಗ ನಾನು ಇಲ್ಲಿ 2 ಸರ್ಕಲನ್ನು ಹಾಕಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಈಗ ನಾನು ತೋರಿಸ್ಕೊಡ್ತೀನಿ. ಇದನ್ನು ನೋಡಿ, ನಾವು ಇದನ್ನು ಮಾಡೋದ್ರಿಂದ ಒಂದು ಫ್ಲವರ್ಗೆ ಡಿಸೈನನ್ನು ಆರಾಮಾಗಿ ಮಾಡ್ಕೋಬೋದು. ಫಸ್ಟು ಸ್ಟಾರ್ಟಿಂಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದ ನಂತರ ನೋಡಿ ಇದಕ್ಕೂ ಏನು ಡಿಫ್ರೆನ್ಸ್ ಅನ್ನೋದನ್ನು ನೀವೇ ನೋಡಿ. ಈಗ ನಾವು ಮೇಲ್ಗಡೆಯಿಂದ ನಾವು ತಂದು ಇಲ್ಲಿ ಲಾಕನ್ನು ಮಾಡ್ಕೋತಿದ್ವಿ ಅಲ್ವಾ. ಈಗ ಏನು ಮಾಡಬೇಕು, ಕೆಳಗಡೆಯಿಂದ ಮೇಲ್ಗಡೆಗೆ ಆಪೋಸಿಟ್ ಅದರಲ್ಲಿ ಎಕ್ಸ್ಟ್ರಾ ಒಂದು ಚೈನನ್ನು ಹಾಕೋತಿದ್ವಿ. ಆದರೆ ಇದರಲ್ಲಿ ಹಾಗೇನಿಲ್ಲ, ಮಾಮೂಲಿ ಇದನ್ನೇ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ಮಾಡ್ತಾ ಹೋಗೋದು. ಕಾಣಿಸ್ತಿದೆಯಾ? ನೀಟಾಗಿ ನೋಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಒಂದು ಫ್ಲವರ್ ಡಿಸೈನ್ ರೀತಿ ನಿಮಗೆ ಕಾಣಿಸುತ್ತೆ. ಹಾಗಾಗಿ ತುಂಬಾ ಈಸಿಯಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಈ ಎಲ್ಲ ಡಿಸೈನ್ಸನ್ನು ಕಲಿಯೋದ್ರಿಂದ ನಿಮಗೆ ಬ್ರೈಡಲ್ ವರ್ಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬ್ರೈಡಲ್ ವರ್ಕನ್ನು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ಇನ್ನೂ ತುಂಬ ಡಿಸೈನ್ಸನ್ನು ತೋರಿಸ್ಕೊಡೋದಿರುತ್ತೆ. ಪ್ರತಿಯೊಂದು ವೀಡಿಯೋಸನ್ನು ಫಾಲೋ ಮಾಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆದಷ್ಟು ವೀಡಿಯೋನ ಸ್ವಲ್ಪ ನೋಡಿ ಮಿಸ್ ಮಾಡೋ ಬದಲು ಪ್ರತಿಯೊಂದು ವೀಡಿಯೋವನ್ನು ನೀವು ನೀಟಾಗಿ ನೋಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಮತ್ತು ಇದರಲ್ಲಿ ನಾವು ಏನು ನೋಡಿ ಈ ಮಿಸ್ ಆದಾಗ ಈ ರೀತಿ ಇಟ್ಕೋಬೇಕು ನೋಡಿ. ನೋಡಿ ಇದನ್ನು ವಾಪಸ್ ಈ ರೀತಿ ತಗೋಬೇಕು. ಮಿಸ್ ಆದಾಗ ತೆಗೆದುಬಿಟ್ಟು ಅದನ್ನು ಫಸ್ಟಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಯಾಕೆಂದರೆ ನೀಟಾಗಿ ಬರೋದಿಲ್ಲ ಅದು. ಹಂಗಾಗಿ ನೋಡಿ ನಾವೆಲ್ಲಿ ಸರ್ಕಲನ್ನು ಹಾಕಿದ್ದೀವಲ್ಲ ಆ ರೀತಿ ಮಾಡಿಕೊಂಡು ಹೋಗಬೇಕಾಗತ್ತೆ. ನಾನು ಎರಡಕ್ಕೂ ತೋರಿಸ್ತೀನಿ. ಎಂಡಲ್ಲಿ ಏನು ಮಾಡ್ತೀನಿ ಅನ್ನೋದನ್ನು ಎಂಡಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ನೋಡಿ ತುಂಬಾ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಿದ್ದೀನಿ. ಒಂದೇ ವೀಡಿಯೋದಲ್ಲಿ ಒಂದಷ್ಟು ವೀಡಿಯೋಸ್ ಇರುತ್ತೆ. ನಾನು ಟೈಮಿಂಗ್ಸನ್ನು ಮೆನ್ಷನ್ ಮಾಡಿಕೊಂಡು, ಯಾಕೆಂದರೆ ತುಂಬ ಲೆಂತಾಗಿ ಹೋದರೆ ನಿಮಗೆ ನೋಡೋದಕ್ಕೆ ಬೋರ್ ಆಗ್ಬೋದು ಅಂಥೇಳಿ ನಾನು ನೋಡಿ ಇಷ್ಟಕ್ಕೆ ಇದು ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ನೋಡ್ಬೋದು ಬರಬೇಕು, ವಾಪಸ್ ಇಲ್ಲಿಗೆ ಬಂದು ಲಾಕನ್ನು ಮಾಡಿಕೊಳ್ಳುವಂಥದ್ದು. ಪುನಃ ಬರಬೇಕು, ಪುನಃ ವಾಪಸ್ ಇಲ್ಲಿಗೆ ಬರಬೇಕು. ನೋಡಿ ಎಷ್ಟೊಂದು ಸತಿ ಈ ರೀತಿ ಬಿಟ್ಟೋಗುತ್ತೆ. ಆಗ ನೋಡ್ಕೋಬೇಕು ನೀವು. ನೋಡಿಕೊಂಡು ಮಧ್ಯದಲ್ಲಿ ಹೋಲ್ ರೀತಿಯೇ ಆಗೋಗುತ್ತೆ ಫ್ರೆಂಡ್ಸ್. ಇದು ಬಟ್ಟೆ ಕ್ವಾಲಿಟಿ ಇಲ್ಲ ಅಂತಂದರೆ ನೋಡಿ, ನಾನು ವರ್ಕ್ ಮಾಡೋಕ್ಕೆ ತಂದಿರೋ ಬಟ್ಟೆ ಅಷ್ಟೊಂದು ಕ್ವಾಲಿಟಿ ಅನ್ನಿಸ್ತಾ ಇಲ್ಲ ನನಗೆ. ಅಲ್ಲೇ ಪಕ್ಕದಲ್ಲೇ ಹೋಲೆಲ್ಲ ಆಗೋಗ್ತಿದೆ. ನೋಡಿ ಈ ರೀತಿ ಮೋಟಿಫ್ ಡಿಸೈನ್ಸ್ ಬರುತ್ತೆ. ಇಲ್ಲಿ ಬಂದಂಥದ್ದನ್ನ ಇಲ್ಲೇ ಫಾರ್ಮ್ ಮಾಡ್ಕೋಬೇಕು.
ನೋಡಿ ಇಲ್ಲಿ ಬಂದು ಈಗ ನೋಡಿ 2 ಎಳೆಯನ್ನು ಈ ರೀತಿ ತಗೋಬೇಕು. ಈ ರೀತಿ ತಗೊಂಡು ಇದನ್ನು ದೂರಕ್ಕಾದರೂ ಹಾಕ್ಬೋದು, ಇಲ್ಲ ಹತ್ರಕ್ಕಾದ್ರೂ ಹಾಕ್ಬೋದು. ಹತ್ರಕ್ಕೆ ಹಾಕಿದ್ರೆ ಏನು ನಿಮಗೆ ಗೊತ್ತಾಗುತ್ತೆ ಅಂದರೆ, ನಮಗೆ ಫ್ಲವರ್ ಡಿಸೈನ್ ಮಾಡುವಾಗ ನೋಡಿ, ನಮಗೆ ಫ್ಲವರ್ ಡಿಸೈನನ್ನು ಮಾಡುವಾಗ ಈ ಡಿಸೈನು ನಮಗೆ ಹತ್ರಕ್ಕೆ ಮಾಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ನೋಡಿ, ದಾರನ ಈ ರೀತಿ ತಗೋಬೇಕು. ದಾರನ ತಗೊಂಡು ನಿಧಾನಕ್ಕೆ ಎಳ್ಕೊಂಡು ಅದನ್ನು ವಾಪಸ್ ತಗೊಂಡು ಹೋಗಬೇಕು. ಈ ರೀತಿ ಫುಲ್ ಆದಮೇಲೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಫ್ಲವರ್ ಡಿಸೈನ್ಸ್ ಅಥವಾ ಲೀಫ್ ಡಿಸೈನ್ಸ್ ಒತ್ತಾಗಿ ಹಾಕುವಂಥ ಡಿಸೈನ್ಸ್ ಏನಿರುತ್ತಲ್ಲ ಅದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹಂಗಾಗಿ ಇದರಿಂದ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಈ ರೀತಿ ವೀಲ್ಸ್ ಡಿಸೈನ್ಸ್ ಮಾಡಿದ್ದೀನಲ್ಲ ದೂರಕ್ಕೆ, ಆ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಆ ರೀತಿ ಡಿಸೈನ್ಸ್ ಬಂದಾಗ ನೀವು ಅದೇ ರೀತಿಯೇ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಮಾಡಿದ್ರೂ ನಿಮಗೆ ಕಲಿಯುವಾಗ ಈ ರೀತಿ ಮಾಡಿದ್ರೆ ನಿಮಗೊಂದು 2-3 ಡಿಸೈನ್ಸ್ ಮಾಡುವಷ್ಟು ಬೆನಿಫಿಟ್ ಬರುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಹಾಗಾಗಿ ನಾನು ಅದನ್ನೇ ತೋರಿಸ್ಕೊಡ್ತಾ ಇರುವಂಥದ್ದು. ನೋಡಿ, ಈ ರೀತಿ ಬಂದು ಇನ್ನೊಂದು ಇದರಲ್ಲೇ ಲಾಂಗ್ ಆ್ಯಂಡ್ ಶಾರ್ಟ್ ಬಟನ್ ಹೋಲ್ ಸ್ಟಿಚ್ಚನ್ನು ತೋರಿಸಿದ್ದೀನಲ್ಲ, ಅದನ್ನು ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತೇಳಿ. ಮತ್ತು ಫೆದರ್ ಸ್ಟಿಚ್ಗಳಿದೆ, ಫೆದರ್ ಸ್ಟಿಚ್ಚನ್ನು ತೋರಿಸ್ಬೇಕು. ಇನ್ನು ಎಲ್ಲ ವೀಡಿಯೋಸಲ್ಲಿ ಮುಂದಿನ ವೀಡಿಯೋಸ್ಗಳಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುವಂಥ ಡಿಸೈನ್ಸ್ಗಳೆಲ್ಲ ಬರುತ್ತೆ. ಇನ್ನು ಮುಂದೆ ಮಾಡುವಂಥ ಡಿಸೈನ್ಸ್ಗಳನ್ನು ಮಿಸ್ ಮಾಡ್ಕೊಳ್ದೆ ವೀಡಿಯೋನ ನೋಡಿ. ಯಾವುದೇ ವೀಡಿಯೋನಾದ್ರೂ ಅದರಲ್ಲೊಂದು ಮೆಸೇಜ್ ಇರುತ್ತೆ, ಮಿಸ್ ಮಾಡ್ಕೊಳ್ದೆ ವೀಡಿಯೋನ ನೋಡಿ. ಸುಮ್ಮನೆ ವೀಡಿಯೋನ ಮಾಡೋದಿಲ್ಲ, ನಿಮ್ಗೆ ಹೆಲ್ಪ್ ಆಗುವಂತಹ ವೀಡಿಯೋಗಳನ್ನೇ ಮಾಡುವಂಥದ್ದು. ಆದ್ದರಿಂದ ವೀಡಿಯೋ ನೋಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆಲ್ಲ ವೀಡಿಯೋಸ್ಗಳು ಸಿಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಬಂತು. ಇವನು ನೋಡಿ, ಇಲ್ಲಿ ನಾನು 2 ವಿಧದಲ್ಲಿ ಒಂದೇ ಡಿಸೈನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹೇಳ್ತೀನಿ ಏನಂತೇಳಿ ನೋಡಿ. ಈಗ ಇದಿಷ್ಟಾದ ನಂತರ ನಾವಿಲ್ಲಿ ಎಂಡ್ ನಾಟ್ ಹಾಕೋದಕ್ಕೂ ಮೊದಲು ನಾನು ಹೇಳಿದ್ನಲ್ಲ, ಒಂದು ಬೀಡ್ಸನ್ನು ಯೂಸ್ ಮಾಡ್ಕೋತೀನಿ ಅದಕ್ಕೆ ಅಂತ. ಆ ಬೀಡನ್ನು ಇದರಲ್ಲಿ ಹಾಕ್ಬೋದು. ಬೀಡನ್ನು ಹಾಕಿದ್ರೆ ಮಧ್ಯದಲ್ಲಿರುವಂತಹ ಸ್ಪೇಸು ಫಿಲ್ ಆಗುತ್ತೆ. ಅದ್ರ ಜೊತೆಗೆ ನಾವು ಲಾಕನ್ನು ಮಾಡ್ಕೋಬೋದು. ನೋಡಿ, ಇದು ಹಾಫ್ ಬೀಡ್ ಅಂತ, ಹಾಫ್ ಗೋಲ್ಡ್ ಬೀಡ್ ಅಂತ ಸಿಗುತ್ತೆ. ಯಾಕೆಂದರೆ ಇದು ಅಷ್ಟು ಜಾಗನೂ ಫಿಲ್ ಮಾಡ್ಕೊಳ್ಳುತ್ತೆ. ನೋಡಿ, ಈಗ ಎಂಡ್ ನಾಟನ್ನು ಹಾಕೋತಿದ್ದೀನಿ. ಬೇಕಂದರೆ ಅದ್ರ ಸುತ್ತ ನೀವು ಇದನ್ನು ಹಾಕೋಬೋದು. ಏನೆಂದರೆ ಇಲ್ಲಿ ನೋಡಿ ತೋರಿಸ್ತೀನಿ. ನೋಡಿ, ನಾನು ಇಲ್ಲಿ 2 ವಿಧ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿ ಬಂದು ಸ್ವಲ್ಪ ತೆಳುವಾಗಿ ಹಾಕಿದ್ದೀನಿ. ಈ ಮೆಥಡಲ್ಲೇ ಬರುತ್ತೆ. ಇಲ್ಲಿ ಬಂದು ನಾನು ಸ್ವಲ್ಪ ಎಂಬೋಸ್ಡಾಗಿ ಹಾಕಿದ್ದೀನಿ. ಅಂದರೆ ಎಂಬೋಸ್ಡ್ ಅಂದರೆ ತೀರಾ ಹತ್ತತ್ರಕ್ಕೆ ಒತ್ತು ಅಂತ ಹೇಳ್ತಾರೆ ನೋಡಿ, ಒತ್ತಾಗಿ ಹಾಕಿದ್ದೀವಿ ಅಂತ, ಆ ರೀತಿ ಹಾಕಿದ್ದೀನಿ. ಈಗ ಅದಾದ ನಂತರ ನಾನು ಇಲ್ಲಿಗೆ ಒಂದು ಬೀಡನ್ನು ಸೇರಿಸ್ಕೋಬೇಕಲ್ವ, ಹಾಗಾಗಿ ಅಲ್ಲಿಗೊಂದು ಬೀಡನ್ನು ಹಾಕೋತೀನಿ. ಈಗ ನೋಡಿ, ಇದಿಷ್ಟು ಫಿಲ್ ಆಯಿತು. ಈಗ ಇದಕ್ಕೆ ನಾವು ಈ ಮಧ್ಯದಲ್ಲಿರುವಂಥ ಹೋಲನ್ನು ಫಿಲ್ ಮಾಡಬೇಕಲ್ವ. ಈಗ ಅದನ್ನು ಹೋಲನ್ನು ಫಿಲ್ ಮಾಡಿಲ್ಲ ಅಂದರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ನೋಡಿ, ಈಗ ನಾನು ಹಾಫ್ ಬೀಡನ್ನು ಇದಕ್ಕೂ ಹಾಕ್ತೀನಿ. ಹಾಫ್ ಬೀಡನ್ನು ಹಾಕ್ಕೊಳ್ಳೋದ್ರಿಂದ ನೋಡಿ, ಹಾಫ್ ಬೀಡನ್ನು ಹಾಕಿ ಅದಕ್ಕೆ ಒಂದು ಎಂಡ್ ನಾಟನ್ನು ಕೊಡೋಣ. ಇಲ್ಲಿ ನೋಡಿ, ಅದು ಬಿಟ್ಟೋದಾಗ ಕೆಳಗಡೆ ಸೇರಿಸ್ಕೋಬೇಕು. ಇದಕ್ಕೆ ನಾನು ಜಾಸ್ತಿ ಜರಿ ಥ್ರೆಡ್ಡನ್ನೇ ಯೂಸ್ ಮಾಡುವುದು. ಈಗ ನಿಮಗೆ ತೋರ್ಸೋಕ್ಕೆ ಪ್ರಾಕ್ಟೀಸ್ಗೆ ಅಂತೇಳಿ ನಾನು ಈ ಸಿಲ್ಕ್ ಥ್ರೆಡ್ಡನ್ನೇ ಹಾಕ್ತಾ ಇರೋದು. ಸಿಲ್ಕ್ ಥ್ರೆಡ್ಡಲ್ಲಿ ಬೀಡ್ಸನ್ನು ಹಾಕ್ಕೋಬಾರ್ದು. ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕೆ ಅಂತೇಳಿ ನಾನು ಅದನ್ನು ಹಾಕ್ತಾ ಇರುವಂಥದ್ದು. ಈಗ ನೋಡಿ, ಇದಕ್ಕೂ ಬೀಡನ್ನು ಹಾಕಿದ್ದೀನಿ, ಇದಕ್ಕೂ ಬೀಡನ್ನು ಹಾಕಿದ್ದೀನಿ. ಈಗ ನೋಡಿದ್ರಲ್ವ, 2 ಫಿಲ್ ಆಗಿದೆ.
ರೀತಿ ಈ ಡಿಸೈನು ಈ ರೀತಿ ಬಂತು. ಈ ರೀತಿ ಬರೋದಕ್ಕೆ ಇದಕ್ಕೊಂದು ಬೀಡ್ ಹಾಕಿದ್ಮೇಲೆ ಎಷ್ಟು ಲುಕ್ಕು ಬಂತು ನೋಡಿದ್ರಲ್ಲ. ಹಾಗಿದ್ಮೇಲೆ ಈ ಡಿಸೈನ್ಸನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನಾನು ಈಗಾಗಲೇ ಹೇಳ್ದಂಗೆ ಬ್ಲಾಂಕ್ ಆ್ಯಂಡ್ ಸ್ಟಿಚ್ ಅಥವಾ ಬಟನ್ ಹೋಲ್ ಸ್ಟಿಚ್ಚನ್ನು ಹೇಗೆಲ್ಲ ಉಪಯೋಗಿಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇದನ್ನೇ ಉಪಯೋಗಿಸ್ಕೊಂಡು ಒಂದು ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ಚನ್ನು ತೋರಿಸಿದ್ದೆ ನಾನು ಬೇಸಿಕ್ ವೀಡಿಯೋದಲ್ಲಿ. ಅದಕ್ಕೂ ಹೇಳಿದ್ದೆ ನಾನು ನೆಕ್ಸ್ಟು ಹೇಗೆ ಇದನ್ನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂತೇಳಿ. ಅದನ್ನು ನಾನು ಈಗ ತೋರಿಸಿಕೊಡ್ತಾ ಹೋಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಯಾಕೆಂದರೆ ಈ ವಿಡಿಯೋದಲ್ಲಿ ತೋರಿಸೋಕ್ಕೆ ಅಂದರೆ ತುಂಬಾ ಲೆಂತಿ ಆಗುತ್ತೆ ಅಂತೇಳಿ ಈ ಡಿಸೈನ್ ಈಗ ಒಂದೇ ವಿಡಿಯೋದಲ್ಲಿ 3 ರೀತಿ ಇದೆ. ಈಗ ನೋಡಿದ್ದೀರಾ. ನೋಡಿಲ್ಲ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪುನಃ ಇನ್ನೊಂದು ಸತಿ ವೀಡಿಯೋನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಫ್ರೆಂಡ್ಸ್. ಮುಂದಿನ ವೀಡಿಯೋನು ಇದೇ ರೀತಿ ಪ್ರೊಫೆಷನಲ್ ಆಗಿ ಇರುತ್ತೆ. ಅದರಲ್ಲಿ ಇನ್ನೂ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಇರುತ್ತೆ. ಮಿಸ್ ಮಾಡ್ಕೊಳ್ದೆ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.